ನಟರಾಜ್ ಗೌಡ್ರೆ, ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಬಗ್ಗೆ ಅನುಮಾನ ಇದೆ. ನಾನೇ ಮಾಡಿಸ್ದೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಅನುಮಾನ ಅಂತ. ಇದು ಪೊಲಿಟಿಕಲ್ ಆಯಿತು. ಬಟ್ ಒಂದು ಇಂಥ ಕಾರ್ಯಗಳು ಅಂದರೆ ರೇಡ್ಗಳು, ಒಳಗಾಗ್ತಾ ಇರುವ ಕಾನೂನು ಬಾಹಿರ ಚಟುವಟಿಕೆಗಳನ್ನು ತಡೆಯೋ ಪ್ರಯತ್ನ ಆಗಲೇಬೇಕು. ವಿ ವೆಲ್ಕಮ್ ಇಟ್. ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಪ್ರಿಯಾಂಕ್ ಖರ್ಗೆ ಅವರೇ ಮಾಡಿಸಿದ್ರೆ ಇಟ್ ಇಸ್ ವೆರಿ ವೆಲ್ಕಮಿಂಗ್. ಮತ್ತು ಎಲ್ಲರ ಪರವಾಗಿ ಥ್ಯಾಂಕ್ಸ್ ಕೂಡ ಹೇಳ್ಬೋದೇನೋ. ಆದರೆ ಇದರ ಜೊತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯನ್ನು ಇನ್ನೊಂದು ಥರ ಅನಲೈಸ್ ಮಾಡ್ಬೋದು ಸರ್. ಈಸ್ ವೆರಿ ಪ್ರೌಡ್ಲಿ ಸೇಯಿಂಗ್ ನಾನು ಬಂದು ವ್ಯವಸ್ಥೆಯನ್ನು ಸರಿ ಮಾಡ್ತಿದ್ದೀನಿ ಅಂತ, ಆಸ್ ಎಫ್ ಅವ್ರಕ್ಕಿಂತ ಹಿಂದೆ ಗೃಹ ಸಚಿವರಾಗಿದ್ದು ಬಿಜೆಪಿ ಅಥವಾ JDSನ ಯಾರೋ ಒಬ್ಬರು ಸಚಿವರು, ಹಿಂದಿದ್ದು ಕಾಂಗ್ರೆಸ್ನದ್ದೆಲ್ಲ ಬಿಜೆಪಿ ಸರ್ಕಾರ. ಈ 3 ವರ್ಷದಲ್ಲೆಲ್ಲ ವ್ಯವಸ್ಥೆ ಹಾಳಾಗಿತ್ತು. ಇವಾಗ ನಾನು ಬಂದಿದ್ದೀನಿ ಇನ್ಚಾರ್ಜ್ ಆಗಿ ಗೃಹ ಇಲಾಖೆಗೆ, ನಾನೆಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರಲ್ಲ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯ ಮೂಲಕ ಹಿಂದಿದ್ದ ಗೃಹ ಸಚಿವರು, ಕಾಂಗ್ರೆಸ್ ಪಕ್ಷದ ಗೃಹ ಸಚಿವರ ಫೇಲ್ಯೂರ್ ಅನ್ನು ಒಪ್ಕೊಳ್ತಿದ್ದಾರಾ ಅಥವಾ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರಾ ಅಂತ? ಇಲ್ಲ, ಈಗ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ರು. ಅವರು ಕೂಡ ಬಹಳ ರಿಫಾರ್ಮ್ಸ್ ಅನ್ನು ತಂದಿದ್ರು. ಎಲ್ಲಾ ಜೈಲುಗಳಲ್ಲಿ ಒಂದು ಒಂದು ತಂಡಗಳನ್ನ ಇಟ್ಟು ಒಂದು ಸೆಂಟ್ರಲೈಸ್ಡ್ ಒಂದು ಕಮಿಟಿಯನ್ನ ಮಾಡಿ, ಎಲ್ಲೆಲ್ಲಿ ಜೈಲಲ್ಲೂ ಕೂಡ ಯಾರಾದ್ರೂ ಅಪರಾಧಿಗಳು ಅಥವಾ ಆರೋಪಿಗಳು ತಾವು ಕೂಡ ಇನ್ನೂ ಅಪರಾಧ ಚಟುವಟಿಕೆಗಳನ್ನ ಮಾಡ್ತಾರ, ಮೊಬೈಲ್ ಯೂಸ್ ಮಾಡ್ತಾರ, ಅಥವಾ ಮದ್ಯಪಾನ ಧೂಮಪಾನ ಸೇವನೆ ಮಾಡ್ತಾರ, ಅಥವಾ ಅಲ್ಲಿನ ನೀತಿ ನಿಯಮಗಳಿಗೆ ಪಾಲನೆ ಮಾಡೋದಿಲ್ವಾ, ಇವೆಲ್ಲವನ್ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ತಂಡ ಮಾಡಿದ್ರು. ಅದನ್ನ ನಿಗಾನೂ ಕೂಡ ವಹಿಸಿದ್ರು. ಎಲ್ಲಾ ಜೈಲುಗಳಲ್ಲಿ ಕೂಡ CCTV, AI ಬೇಸ್ಡ್ CCTV ಕೂಡ ಅಳವಡಿಸ್ಕೊಂಡಿದ್ರು. ಆಮೇಲೆ ಜಾಮರ್ಗಳು ಕೂಡ ಬಹಳ ಕಡೆ ಜಾಮರ್ಗಳು ಕೂಡ ಇದೆ, ಎಲ್ಲ ಕಡೆ ಇದೆ, ಈಗಲೂ ಇದೆ. ಆದ್ರೆ ಅದನ್ನು ಕೂಡ ಅದನ್ನು ಮೀರಿನೂ ಕೂಡ ಈ ತರ ಚಟುವಟಿಕೆಗಳು ಆಗ್ತಾ ಇರ್ತಕ್ಕಂಥದ್ದು ಅವಾಗ ಕೇಳಿ ಬರ್ತಾ ಇದೆ. ಆದಾಗ್ಯೂ ಕೂಡ ಒಂದು ಕಠಿಣವಾದ ಕ್ರಮಗಳನ್ನ ಅಲ್ಲಿ ಮೇಲೆ ಆಗ್ಬೇಕಾಗ್ತದೆ. ಅಧಿಕಾರಿಗಳು ಅಷ್ಟು ಬೇಜವಾಬ್ದಾರಿಯಿಂದ ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಯಾರು ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ, ಅವ್ರು ಸಪೋರ್ಟ್ ಮಾಡೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸ್ತಾ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಇವಾಗ ಕಳೆದ ನಮ್ಮ ಯದುಕುಮಾರ್ ಹೇಳಿದ್ರು, ಯಾರೋ ಒಬ್ಬ ಮೊಬೈಲ್ ಇಟ್ಕೊಂಡು ಒಬ್ಬ ಶಂಕಿತ ಆರೋಪಿ ಉಗ್ರಗಾಮಿ ಮೊಬೈಲ್ ಉಪಯೋಗಿಸ್ತಾ ಇರಂತ. ಆಗ್ಲೇನೆ ಬಹಳ ಅಧಿಕಾರಿಗಳ ತಲೆದಂಡ ಆಗಿ ಅವ್ರಿಗೆ ವರ್ಗಾವಣೆ ಮಾಡಿ ಅವ್ರಿಗೆ ಡಿಮೋಷನ್ ಕೊಟ್ಟರು ಕೂಡ ಇದು ಮತ್ತೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಪೊಲೀಸ್ ಅಧಿಕಾರಿಗಳು ಕೂಡ ಶಿಸ್ತಿನಿಂದ ಇರಬೇಕಾಗ್ತದೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಎಲ್ಲಾ ಜೈಲ್ಗಳ ಆಡಿಟಿಂಗ್ ಮಾಡ್ತೀನಿ, ಎಲ್ಲಾ ಜೈಲ್ಗಳಲ್ಲಿ ಇನ್ನು ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ನಾವು ಸರ್ವೆಲೆನ್ಸ್ ಅನ್ನ ಅಳವಡಿಸ್ತೀವಿ. ಆಮೇಲೆ ಈ ತರದ್ದು ದಾಳಿಗಳಾಗಬೇಕು, ಚೆಕ್ ಆಗಬೇಕು, ಯಾವ ಅಧಿಕಾರಿ ಕರ್ತವ್ಯ ಲೋಪ ಮಾಡ್ತಾನೆ ಅಂತವ್ರು ಕೂಡ ಶಿಕ್ಷೆ ಆಗಬೇಕು. ಆ ಕೆಲಸವನ್ನ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಇದು ಶ್ಲಾಘನೀಯ ಕೆಲಸ. ಆದರೆ ಯಾವುದೇ ರೀತಿಯ ಅಪರಾಧಿ ಜೈಲಿನಲ್ಲಿ ಅಪರಾಧಿನೇ, ಅವನು VIP ಅಪರಾಧಿ, ಅವನ ಕುಟುಂಬದ ಹಿನ್ನೆಲೆ ಏನು, ಆತ ಏನಾಗಿದ್ದ, ಆತ MP ಆಗಿದ್ದ, BJP JDS ನ ನಾಯಕನ, ಅದೆಲ್ಲ ಅಲ್ಲಿ ನಗಣ್ಯ. ಆದರೂ ಕೂಡ ಈ ಆರೋಪಿ ಅಪರಾಧಿ ಎಷ್ಟು ಪ್ರಬಲಶಾಲಿ ಆಗಿದ್ದಾನೆ, ಎಷ್ಟು ಪ್ರಭಾವಿ ಆಗಿದ್ದಾನೆ ಅಂದ್ರೆ ಜೈಲಿನಲ್ಲಿ ಮೊಬೈಲ್ ಇಟ್ಕೊಳ್ಳೋದು, ಪೆನ್ ಡ್ರೈವ್ ಇಟ್ಕೊಳ್ಳೋದು, ಕಲರ್ ಡ್ರೆಸ್ ಉಪಯೋಗಿಸ್ಕೊಳ್ಳೋದು, ಯೂನಿಫಾರ್ಮ್ ಹಾಕೊಳ್ಳೋದೆಲ್ಲ ಇರ್ತಕ್ಕಂಥದ್ದು, ಇದೆಲ್ಲ ಅಶಿಸ್ತು. ಮತ್ತೆ ಜೈಲ್ ಅಧಿಕಾರಿಗಳು ಇದಕ್ಕೆಲ್ಲ ಅವಕಾಶ ಆಸ್ಪದವನ್ನ ಕೊಡ್ಲೇಬಾರದಾಗಿತ್ತು. ಹಾಗಾಗಿ ಅಲ್ಲಿ ಯಾರಿಗೊಬ್ರು ತಲೆದಂಡ ಆಗಿದೆ, ಇವತ್ತು ಇನ್ನೊಬ್ರು ನೋಟಿಸ್ ಕೊಟ್ಟಿದ್ದಾರೆ, ಒಂದು ತನಿಖೆ ಆಗ್ತಾ ಇದೆ. ಇದು ಸ್ವಾಗತ ಮಾಡ್ಬೇಕು. ಮತ್ತು ಮುಂದಕ್ಕೂ ಕೂಡ ಎಲ್ಲಾ ಜೈಲುಗಳಿಗೂ ಕೂಡ ಒಂದು ಆಡಿಟಿಂಗ್ ಆಗಿ ಈ ತರ ನಿಲ್ಬೇಕು. ಇಲ್ಲಾಂದ್ರೆ ಇದು ಎಷ್ಟ್ ದಿನ ಅಂತ ಕಂಟಿನ್ಯೂ ಆಗುತ್ತೆ ಈ ತರದ್ದು. ಯಾರೋ VIP ಬಂದ ಆರೋಪಿಯಾಗಿ ಅಪರಾಧಿಯಾಗಿ ಬಂದ ಅವನು ಅಲ್ಲೂ ಕೂಡ ಜೈಲಲ್ಲೂ ಕೂಡ ಐಷಾರಾಮಿ ಜೀವನ ನಡೆಸ್ತಾನೆ, ಮೊಬೈಲ್ ನೋಡ್ತಾನೆ, ಅದ್ ಮೊಬೈಲ್ ಉಪಯೋಗಿಸ್ಕೊಂಡು ದೂರವಾಣಿ ಸಂಪರ್ಕದಲ್ಲಿ ಮಾತಾಡ್ಕೊಂಡಿದ್ದಾನೆ ಅಂತಂದ್ರೆ ಆತನಿಗೆ ಶಿಕ್ಷೆಯ ಅನುಭವ ಇಲ್ಲ ಆಗ್ತದೆ. ನಾವೆಲ್ಲೋ ಮನೆಗಳೇ ಯಾವ್ದೋ ಹೋಟೆಲ್ ಅಲ್ಲಿ ಇದ್ದೀನೋ ಅನ್ನೋ ಭಾವನೆ ಆಗ್ತದೆ. ಹಾಗಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನು ಕ್ರಮ ತಗೊಂಡಿದ್ದಾರೆ ಅದು ಸ್ವಾಗತ ಮಾಡುವಂಥದ್ದು. ಇನ್ನು ಕಠಿಣವಾದ ಕ್ರಮಗಳು ತಗೋಬೇಕು. ಯಾವ ಅಧಿಕಾರಿ, ಎಂತ ದೊಡ್ಡ ಅಧಿಕಾರಿ, IPS ಆಫೀಸರ್ ಆಗಿದ್ರು ಕೂಡ ಯಾರಿದ್ದ ಕಾರಣ ಹೊಣೆಗಾರಿಕೆ, ಆತನ ಮೇಲೆ ಸೂಕ್ತ ಕ್ರಮ ಆಗಬೇಕು. ಇದನ್ನು ನಾವು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಆಯ್ತು ನಟರಾಜ್ ಗೌಡ್ರೆ, ನಿಮ್ದೇ ಉತ್ತರದಿಂದ 2 ಪುಟ್ಟ ಉಪ ಪ್ರಶ್ನೆಗಳು. ನೀವು ಕೂಡ ಶಾರ್ಟ್ ಆಗಿ ಉತ್ತರ ಕೊಡ್ತೀರಾ ಅನ್ನೋ ನಿರೀಕ್ಷೆಯೊಂದಿಗೆ. ನೀವಂದ್ರೆ ಹಿಂದಿದ್ದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಫಾರ್ಮ್ಸ್ ತಂದ್ರು ಅಂತ. ನಿಜವಾಗ್ಲೂ ರಿಫಾರ್ಮ್ಸ್ ತಂದಿದ್ದಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ರೇಡ್ ಮಾಡಿಸೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ. ರಿಫಾರ್ಮ್ಸ್ ತಂದಿದ್ದು ಸಾಕಾಗ್ಲಿಲ್ಲ, ಇಲ್ಲ ಅಂತಂದ್ರೆ ಅದರ ಅನುಷ್ಠಾನ ಕರೆಕ್ಟ್ ಆಗಿ ಆಗ್ಲಿಲ್ಲ. ದಟ್ ಶೋಸ್ ದಟ್ ಇಟ್ಸ್ ಎ ಫೇಲ್ಯೂರ್. ರಿಫಾರ್ಮ್ ತಂದಿದ್ದು ಕೂಡ ಫೇಲ್ ಆಯ್ತು ಅಂತ. ಎರಡನೇದು ಅಧಿಕಾರಿಗಳು ತಪ್ಪು, ಅಧಿಕಾರಿಗಳು ಬಿಟ್ಟಿದ್ದಾರೆ, ಅಧಿಕಾರಿಗಳ ಮೇಲೆ ಶಿಕ್ಷೆ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಸರ್. ಅಧಿಕಾರಿಗಳು ತಪ್ಪು ಮಾಡೋ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ ಮೇಲಿರೋ ಸರ್ಕಾರ ಬಿಗಿ ಇಲ್ಲ, ಅಧಿಕಾರಿಗಳನ್ನು ಮಾನಿಟರ್ ಮಾಡ್ತಾ ಇಲ್ಲ. ಸಚಿವರು ಅಥವಾ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಇವ್ರ ಭಯ ಇಲ್ದಲೆ ಆರಾಮಾಗಿ ನಾನು ಬೇಕಾದ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಇದ್ದಾಗ ಮಾತ್ರ ಇಂಥ ಕೃತ್ಯಕ್ಕೆ ಅಧಿಕಾರಿಗಳು ಕೈ ಹಾಕ್ತಾರೆ. ಇಲ್ಲ, ಎರಡು ಪ್ರಶ್ನೆಗಳು ಸರಿಯಾದ ಸಮಂಜಸವಾಗಿದ್ದಾವೆ ನೋಡಿ. ಒಂದು, ಯಾವುದೇ ರೀತಿಯ ರಿಫಾರ್ಮೇಶನ್ ತೆಗೆದುಕೊಂಡು ಬಂದ್ರು ಕೂಡ ಇದು ನಿರಂತರವಾದ ಪ್ರಕ್ರಿಯೆಗಳು.
ಯಾವಾಗ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕಾಗ್ತದೆ, ಯಾವ ರೀತಿ ಚೆಕ್ ಅಂಡ್ ಬ್ಯಾಲೆನ್ಸ್ ಆಗ್ತಾ ಇರ್ಬೇಕಾಗ್ತದೆ, ಯಾವ ರೀತಿ ತನಿಖೆಗಳಾಗ್ತಾ ಇರ್ಬೇಕಾಗ್ತದೆ, ಈ ತರ ದಾಳಿಗಳಾಗ್ತಾ ಇರ್ಬೇಕಾಗ್ತದೆ. ಎಷ್ಟೇ ರೀತಿ ಎಷ್ಟು ದೊಡ್ಡ ದೊಡ್ಡ ಅಪರಾಧಿಗಳು ಬರ್ತಾರಲ್ಲಿ, ಆರೋಪಿಗಳು ಬರ್ತಾರೆ, ಎಲ್ಲ ಕ್ರಿಮಿನಲ್ಗಳೇ, ಆ ಮೈಂಡ್ ಕೂಡ ಕ್ರಿಮಿನಲ್ ಆಗಿರ್ತವೆ. ಅವರೆಲ್ಲ ಬದಲಾವಣೆಯನ್ನ ಆಗ್ಲಿ ಅಂತ ಹೇಳಿ ಒಂದು ಕೆಲಸ ಮಾಡಿರ್ತಾರೆ ಜೈಲಾಧಿಕಾರಿಗಳು. ಆದ್ರೆ ಅದನ್ನು ಮೀರಿ ಕೂಡ ಈ ತರ ಆರೋಪಿಗಳು ಈ ತರ ಕೆಲಸ ಮಾಡ್ತಾರೆ, ಅಪರಾಧಿಗಳು ಈ ತರ ಕೆಲಸ ಮಾಡೋದ್ರಿಂದ ಅದೊಂದು ಅವ್ರಿಗೆ ಇನ್ನು ರಿಫಾರ್ಮ್, ಇನ್ನು ಕಠಿಣವಾದ ಕ್ರಮಗಳು ತಗೋಬೇಕಾಗ್ತದೆ. ಎರಡನೇದು ನೋಡಿ, ಅಲ್ಲಿ ಜೈಲಧಿಕಾರಿಗಳು ಮೇಲಧಿಕಾರಿಗಳು ಸರಿ ಇಲ್ಲ, ಕೆಳಧಿಕಾರಿಗಳು ಅಂತಲ್ಲ, ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ, ಯಾವುದೇ ರೀತಿಯ ದಾಕ್ಷಿಣ್ಯ ಇಲ್ಲದೆ ಕೆಲಸ ಮಾಡ್ಬೇಕಾಗ್ತದೆ. ಕೆಲವು ಸಲ ಅಧಿಕಾರಿಗಳು, ಎಲ್ಲಾ ಅಧಿಕಾರಿಗಳು ಶಿಸ್ತಾಗಿ ಇರ್ತಾರೆ, ಎಲ್ಲೋ ಒಬ್ರು ಇಬ್ರು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಮುಲಾಜಿಗೆ, ಯಾವ್ದೋ ಒಂದು ದಾಕ್ಷಿಣ್ಯಕ್ಕೆ ಒಳಗಾಗಿ ಈ ತರ ಮಾಡ್ತಾರೆ. ಅದು ತಪ್ಪು, ಆ ತರ ಮಾಡ್ಕೂಡುದು. ಅದಕ್ಕಾಗಿನೇ ಅವ್ರ ಕ್ರಮ ಆಗುವಂಥದ್ದು. ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಆಗ್ಲಿ, ಗೃಹ ಇಲಾಖೆ ಆಗ್ಲಿ, ಗೃಹ ಮಂತ್ರಿಗಳಾಗ್ಬೋದು, ಸೀನಿಯರ್ ಅಧಿಕಾರಿಗಳು ಇದರೆಲ್ಲರೊಳಗೂ ಶಿಸ್ತಾಗೆ ಇರ್ತಾರೆ, ಬಹಳ ಸಮಯದಲ್ಲಿ ಶಿಸ್ತಾಗಿ ಇರ್ತಾರೆ. ಎಲ್ಲೋ ಕೆಲ ಮಟ್ಟದಲ್ಲಿ ಯಾರೋ ಒಬ್ಬ ಅಧಿಕೋ, ಯಾವ್ದೋ ಒಂದು ಮುಲಾಜಿಗೋ, ಯಾರೋ ಒಬ್ಬ ದೊಡ್ಡ ನಾಯಕ ಅಂತನೋ ಇನ್ನೊಬ್ಬ ಅಂದ್ಕೊಂಡು ಅವ್ರಿಗೆ ಮೊಬೈಲ್ ಕೊಡುವಂಥದ್ದು, ಇನ್ನೊಂದು ಮಾಡುವಂಥದ್ದು, ಸಹಕರಿಸೋದಿದೆಯಲ್ಲ, ಅದು ತಪ್ಪು. ಅದಕ್ಕಾಗಿನೇ ಈ ಕ್ರಮ ಆಗುವಂಥದ್ದು. ಇದು ನಿರಂತರವಾಗಿ ಆಗ್ತಾ ಇರ್ಬೇಕು. ಆದಾಗ ಅವ್ರದ್ದು ಶಿಸ್ತು ಬರುತ್ತೆ, ಇನ್ನು ಕಠಿಣವಾದ ಶಿಸ್ತು ಬರುತ್ತೆ, ಮತ್ತೆ ಅದನ್ನ ಪಾಲಿಸಬೇಕಾಗ್ತದೆ. ಸರಿ, ನಿವೃತ್ತ